ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ನನ್ನ ಡೈಲಿ ರುಟೀನ್ನ ಶೇರ್ ಮಾಡ್ಕೊಂಡ್ರಾಯ್ತು ಇವತ್ತು ಅಂತ ಹೇಳಿಬಿಟ್ಟು. ಸೊ ಈಗ ಸ್ಟಾರ್ಟ್ ಮಾಡಿದೆ ನೋಡ್ರಿ. 7:30 ಆಗ್ತಾ ಬಂತು. ಆಲ್ಮೋಸ್ಟ್ ಅರ್ಧ ತಾಸು ಮೇಲೆ ಆಯಿತು ನಾನು ಕೂಡ ಎದ್ದು. ಈಗಂತೂ ಹೇಳಕ್ಕೆ ಒಲ್ಲ ಅನಿಸುತ್ತಪ್ಪ, ಸಿಕ್ಕಾಪಟ್ಟೆ ಚಳಿ ಐತಿ. ಅದ್ರಾಗ ನಮ್ಮ ಮನೆಗೆ ಸ್ವಲ್ಪ ಎತ್ತರ ಆಕೈತಲ್ರಿ, ಇನ್ನೂ ಕೂಡ ಜಾಸ್ತಿ ಚಳಿ ಬರ್ತೈತೆ ಅಂತ ಹೇಳ್ಬೋದು. ಸೊ ಹಾಸಿಗೆ ಬಿಟ್ಟು ಹೇಳಕ್ಕನ ಒಲ್ಲ ಅನ್ನಿಸ್ತೈತಿ, ಎಳ್ಳೇಬೇಕು. ಹೀಗಾಗಿ ನಾನು ಕೂಡ ಎದ್ದೆ. ಕಾವೇರಿನೂ ಎದ್ದಾಳ. ಸೊ ವಾಶ್ರೂಮ್ ಹೋಗ್ಯಾಳ. ಮತ್ತು ನಾನು ಕೂಡ ಎದ್ದು ಸ್ವಲ್ಪ ರೈಸಿಗೆ ಇಟ್ಟೀನಿ. ಮತ್ತು ರಾತ್ರಿ ಬೇಳೆ ಸಾರು ಇತ್ತು, ಅದನ್ನು ಕೂಡ ಕುದಿಸಿ ಇಟ್ಟೆ. ಅನ್ನ ಸಾಂಬಾರು ಹೋಯ್ತಾಳೆ ಕಾವೇರಿ. ಹೀಗಾಗಿ ಇನ್ನೊಂಚೂರು ಟಿಫನಿಗೆ ಏನಾರ ಮಾಡಿದ್ರೆ ಅಡುಗೆ ಕೆಲಸ ಮುಗಿದ್ಬಿಡ್ತೈತಿ. ಜೀರಿಗೆ, ಅಜ್ವಾಯಿನು, ಚಕ್ಕೆ ಎಲ್ಲನೂ ರಾತ್ರಿನ ಹಾಕಿಟ್ಟಿರ್ತೀನಿ ಹೇಳೇ ನಿಮ್ಗೆ. ಅದನ್ನು ಕುದಿಸಿದೆ. ಈಗ ಕುದಿಸಿ ಬಿಸಿದ ತೊಗೊಂಡಿನಿ. ಇನ್ನು ಇದನ್ನೊಂಚೂರು ಕುಡಿತೀನಿ ಆರಾಮಾಗಿ ಹೊರಗಡೆ ಕೂತ್ಕೊಂಡು. ತಂಪು ಹವಾ ಐತಿ, ವಾತಾವರಣ ಚೆನ್ನಾಗೈತಿ. ಸ್ವಲ್ಪ ಚಳಿ ಅನಿಸಿರು ಚಲೋ ಅನ್ನಿಸ್ತೈತಿ ಬೆಳಗ್ಗೆ ಹಿಂಗೆ ಅಂಥೇಳಿ. ನೋಡೋಣಂತ ಏನೆಲ್ಲ ಸಾಧ್ಯ ಅಂತ ಹೇಳಿಬಿಟ್ಟು. ಆಮೇಲೆ ನನಗೆ ಸಬ್ಸ್ಕ್ರೈಬರ್ಸು ಏನಪ್ಪ ಅಂತಂದ್ರೆ ಮೆಂತ್ಯ ಹಿಟ್ಟು ಕೇಳ್ಯಾರ. ಮೆಂತ್ಯ ಹಿಟ್ಟು ತುಂಬಾ ಹೆಲ್ದಿ ಆದ ಒಂದು ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ಹಿಟ್ಟು ಥರ ಬಂದ್ರೂ ಒಂಥರ ಚಟ್ನಿ ಥರನ ಯೂಸ್ ಮಾಡ್ಬೋದು ಅದನ್ನು. ಮತ್ತು ಯಾವುದಾದ್ರೂ ಏನಪ್ಪ ಅಂದರೆ ಸಣ್ಣ ಪುಟ್ಟ ಗೊಜ್ಜಿಗಾಗಿರ್ಬೋದು, ಇಲ್ಲ ಅಂತಂದರೆ ರೈಸಿಗಾಗಿರ್ಬೋದು, ರೈಸ್ ಬಾತ್ ಮಾಡಲಿಕ್ಕಾಗಿರ್ಬೋದು, ಆ ಪೌಡ್ರನ್ನ ಯೂಸ್ ಮಾಡ್ಬೋದು. ತುಂಬಾ ಒಳ್ಳೇದಂತ ಹೇಳಿ, ಒಂಥರ ಏನಂತೀರಿ ನೀವು, ಶಕ್ತಿ ಇದ್ದಂಗೆ ಅಂತ ಹೇಳೋದು. ಮೆಂತ್ಯ ಹಿಟ್ಟಂದ್ರೆ ಭಾಳ ಚಲೋ. ಬೆನ್ನು ನೋವಿಗಾಗಿರ್ಬೋದು, ಸೊಂಟ ನೋವಿಗಾಗಿರ್ಬೋದು ತುಂಬಾ ಗಟ್ಟಿಗೊಳಿಸ್ತೈತೆ ಮೂಳೆಗಳಿಗೆ. ಆ ಥರ ಅದನ್ನು ಮಾಡಿದೆ ಅಂದರೆ ಅದನ್ನು ರೆಸಿಪಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಮೆಂತ್ಯ ಹಿಟ್ಟನ್ನು ಒಂದಿಬ್ಬರು ಸಬ್ಸ್ಕ್ರೈಬರ್ ಕೇಳ್ಯಾರ ಮಾಡೋಣ ಅಂತ. ಸೊ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡ್ರಿ. ಸರಿ ಸ್ನೇಹಿತರೆ, ಇದನ್ನು ಸ್ವಲ್ಪ ಈಗ ಮೊದಲಿಗೆ ಜೀರಿಗೆ ನೀರು ಕುಡಿಯೋಣ ಅಂತ ಚಹಾನೂ ಇಟ್ಟು ಬಂದೀನಿ. ಕಾವೇರಿಗೂ ಚಹಾ ಕೊಡ್ತೀನಿ. ಈಗ ಚಳಿ ಐತಿ, ಆಕೆಗೆ ಬಾಗಿಲು ಪೂಜೆ ಮಾಡೋಕೆ ಬರ್ತಾಳು. ಹೆಂಗೈತವ ತಂಡಿ? ಹೌದು, ಕರೆನ. ಈ ತಂಪಿಗೆ ಒಲ್ಲ ಅನಿಸ್ತೈತಿ. ಸೊಕ್ಕಿ ಬಾಗಿಲು ಪೂಜೆ ಮಾಡ್ತಾಳೆ. ಚಹಾ ಹಾಕ್ಕೊಂಬರ್ತೀನಿ. ಇಲ್ಲೇ ನೋಡ್ರಿ, ಬಳಿ ಈ ರೀತಿ ಹಾಕಿಟ್ಟಿನಿ ನಾನು ಇಬ್ಬರೂ. ಇದು ಆ್ಯಕ್ಚುಲಿ ಇದೊಂದು, ಆಮೇಲೆ ಇದೊಂದು, 2 ಬಾಕ್ಸ್ ನನ್ನ ಬಳೆ ಒಂದು ಸಲ ತೋರಿಸ್ತೀನಿ. ಇದು ಮಿಡ್ಲ್ ಕಾವೇರಿದು. ಎಲ್ಲನೂ ಈ ಥರ ಬಾಕ್ಸ್ ಒಳಗೆ ಹಾಕಿ ಜೋಡಿಸಿ ಇಟ್ಬಿಟ್ಟಿನಿ. ಒಳಗೆ ಇಟ್ಬಿಟ್ಟಿರ್ತೀವಿ, ಹಾಕ್ಕೊಳ್ಳೋ ಹೊತ್ನಾಗ ಅವ್ನು ತೆಗಿಯೋದು ಹಾಕ್ಕೊಳ್ಳೋದು ಆಗಂಗೇನೇ ಇಲ್ಲ. ಅದಕ್ಕೆ ಪಟ್ಟಂತ ಕೈಗೆ ಸಿಗಲಿ ಅಂತ ಹೇಳಿ ಇಲ್ಲೇನೇ ಇಟ್ಕೊಂಡಿನಿ. ಇಲ್ಲೊಂದಿಷ್ಟು ವಾಟರ್ ಬಾಟಲ್ಸ್ ಇಟ್ಟಿರ್ತೀವಿ ನೋಡ್ರಿ ನೀವು. ಸೊ ನೋಡಿರಿ ಬಳೆಗಳು. ಇಲ್ಲೇ ಬಂದ್ರೆ ರೈಸ್ ಮಾಡೋಕೆ ಇಟ್ಟೀನಿ ಆಲ್ರೆಡಿ. ಆಮೇಲೆ ಚಹಾ ಇಟ್ಟೀನಿ ನೋಡ್ರಿ. ಕಾಕರ್ ಬೇಗ ಹೋಗ್ಯಾರ, 6 ಗಂಟೆಗೆ ಎದ್ದು ಹೋದ್ರು ಅವರು. ಮತ್ತು ಇಲ್ಲೇ ಹಾಲು ಕೂಡ ಕಾಯ್ತೀನಿ. ಇಲ್ಲೇ ಸಾಂಬಾರು, ರಾತ್ರಿ ಬೇಳೆ ಸಾಂಬಾರು ಮಾಡಿದ್ದೆ ನೋಡ್ರಿ. ಅದು ಐತಿ, ಅದನ್ನ ಕುದಿಸಿನಿ. ಅನ್ನ ಸಾಂಬಾರು ಕಟ್ಕೊಂಡು ಹೋಗ್ತಾಳೆ ಕಾವೇರಿ. ಇಲ್ಲಕ್ಕಿಗೆ ಒಂಚೂರು ಚಹಾ ಕೊಟ್ಬಿಡ್ತೀನಿ, ತಂಡಿ ಚಹಾ ಕುಡೀಲಿ. ನಿಮ್ಮ ಕಡೆ ಚಳಿ ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ. ನಾವು ಥಂಡಿ ಅಂತೀವಿ, ನಿಮ್ಮ ಕಡೆ ಥಂಡಿ ಹೆಂಗೈತಿ ತಿಳಿಸ್ರಿ. ಮತ್ತು ನಾನು ಕೂಡ ಈಗ ರೆಸಿಪಿ ಚಾನಲ್ನು ಸ್ಟಾರ್ಟ್ ಮಾಡಾಕತ್ತೀನಿ. ರೆಸಿಪಿನೂ ಅಲ್ಲೇ ಅಪ್ಲೋಡ್ ಮಾಡಾಕತ್ತೀನಿ. ಖಂಡಿತವಾಗ್ಲೂ ಪದ್ಮಾಸ್ ರೆಸಿಪಿ ಚಾನಲ್ನು ವಿಸಿಟ್ ಮಾಡಿರಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡ್ರಿ. ನಾ ಹಾಕಿದಂಥ ರೆಸಿಪಿ ಫಸ್ಟ್ ನಿಮ್ಗೆ ಬಂದು ತಲುಪ್ತಾವೆ. ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅಂದರೆ ನಾನು ಯಾವುದೇ ರೆಸಿಪಿ ಹಾಕಿದರೂ ಫಸ್ಟ್ ನಿಮ್ಗೆ ಬರ್ತಾವೆ ಅಂತ ಹೇಳ್ತೇನೆ ನೋಡಿರಿ ಸ್ನೇಹಿತರೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು.
ಸಿಂಪಲ್ ಇರ್ತಾವೆ, ಆದ್ರೆ ವೇರೆ ಟೇಸ್ಟಿ ಆಗಿರ್ತಾವೆ, ಹೆಲ್ದಿ ಆದ ರೆಸಿಪಿ ಇರ್ತಾವೆ ಆಲ್ಮೋಸ್ಟ್. ಸೊ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಚಹಾ ಕೊಡೋನು, ಈ ಕಡೆ ಕುಕ್ಕರ್ ಸೀಟಿನೂ ಆಗಕತ್ತತ್ತು. ಚಹಾ ಕೊಟ್ಟು ಬರ್ತೀವಿ. ನಾಷ್ಟ ಏನು ಮಾಡೋದು ಅನ್ನೋದು ಒಂದು ತಲೆನೋವು ಅಂತಲೇ ಹೇಳ್ಬೋದು ನೋಡ್ರಿ. ಏನು ಮಾಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಎತ್ತಿಟ್ಟಿನಿ ಉಳ್ಳಾಗಡ್ಡಿ ಮಾತ್ರ ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕಂತ ಎತ್ತಿಟ್ಟಿನಿ. ನೋಡೋಣ ಏನೇನು ಆಗ್ತೈತೆ ಗೊತ್ತಿಲ್ಲ. ಅಂದರೆ ಡೂಪ್ಲಿಕೇಟ್ ದೋಸೆ ಮಾಡಿ ಅದ್ರದ್ದು ಜೊತೆ ಕಾಂಬಿನೇಷನ್ ಆಗಿ ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊಂಡ್ರೆ ಆಯಿತು ಅಂತ. ಒಂದು ಸಲ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿಬಿಡ್ಲೇನೋ ಅನ್ನಿಸ್ತೈತಿ. ನೋಡೋಣ ಏನು ಮಾಡೋದಾಗ್ತೈತೆ ಅಂತ ಹೇಳಿ ಸ್ನೇಹಿತರೆ. ನೋಡ್ರಿ ಈ ತುಳಸಿನ ಎಷ್ಟು ದೊಡ್ಡದಾಗೈತೆ ಅಂತ ಹೇಳಿ. ಕೃಷ್ಣ ತುಳಸಿ ಇದೆ, ಎಷ್ಟು ಚಂದ ಬೆಳೆದೈತಿ. ಮತ್ತು ಅವತ್ತು ಮಲ್ಗೆ ಗಿಡ ಹಚ್ಚಿದ್ವಿ, ನೋಡ್ತಾ ಇರ್ಬೋದು, ಅದು ಕೂಡ ಹತ್ತೈತೆ ನೋಡ್ರಿ. ಅಲ್ಲೇ ಕನಕಾಂಬರದ ಗಿಡ ಐತಿ, ಆಬೂಲಿ ಗಿಡ, ಟೊಮೆಟೊ ಹಣ್ಣು, ಟೊಮೆಟೊ ಕಾಯಿ ನೋಡ್ರಿ ಎಷ್ಟು ದೊಡ್ಡದಾಗೈತಿ. ಇನ್ನೂ ಹಣ್ಣು ಆಗಬೇಕದ, ಈಗೇನು ಕೀಳಂಗಿಲ್ಲ ನೋಡ್ರಿ. ಎಷ್ಟು ಮಸ್ತಾಗ್ಯಾವ ನೋಡ್ರಿ. ಇನ್ನೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಹತ್ತತಾವೆಲ್ಲ. ಆದ್ರೆ ಮಣ್ಣಿಲ್ಲ ಸ್ನೇಹಿತರೆ, ಇಲ್ಲೇ ಮಣ್ಣು ಭಾಳ ಕಡಿಮೆ ಐತಿ, ಮಣ್ಣು ತರಿಸ್ಬೇಕು. ಮತ್ತು ಇಲ್ಲಿ ಬಂದ್ರೆ ದಾಸವಾಳ ಹೂವಿನ ಗಿಡ ನೋಡ್ರಿ ನಮ್ದು. ನೋಡ್ರಿ ಎಷ್ಟು ಹೂ ಬಿಟ್ಟೈತೆ ಅಂಥೇಳಿ, ಎಷ್ಟು ಚೆನ್ನಾಗಿ ಹತ್ತೈತಲ್ಲ ದಾಸವಾಳ ಹೂವಿನ ಗಿಡ. ಮತ್ತು ಹೂವು ಭಾಳ ಚಂದ ಐತದ ನೋಡ್ರಿ. ಕೆಂಪು ದಾಸವಾಳ ಎಷ್ಟು ಚಂದ ಐತೆ ನೋಡ್ರಿ. ಅವ್ವಾರ ಮನೆಯಾಗಿಂದಿದೆ ದಾಸವಾಳ ಗಿಡ, ಅವ್ವ ತಂದು ಹಚ್ಚಿದ್ಲು. ಮಸ್ತಾಗೈತೆ ನೋಡ್ರಿ ಸ್ನೇಹಿತರೆ. ನೋಡ್ತಾ ಇದ್ದಾರಲ್ಲ ಎಷ್ಟು ಚಂದ ಐತೆ ಹೂವು ಕೆಂಪಗೆ. ಸೊ ಇವತ್ತು ಒಟ್ಟು 5 ಹೂವು ಆಗ್ಯಾವ ನೋಡ್ರಿ. ನೋಡ್ರಿ ಇಲ್ಲಿ ಒಂದು ಐತಿ. ಸೊ ಒಟ್ಟು 5 ಹೂವು ಆಗ್ಯಾವ ಇವತ್ತು. ತಗೊಂಡೆ. ಇಲ್ಲಿ ಬಂದ್ರೆ ಅವ್ವ ಎಲೆ ಬಳ್ಳೆ, ವೀಳ್ಯದೆಲೆ ಅಂತಾರಲ್ರಿ, ಆ ಬಳ್ಳೆ ಹಚ್ಚಾಳಿ ಇಲ್ಲೇ ಹತ್ತೈತೆ ನೋಡ್ರಿ. ಅದು ನೀರು ಹಾಕ್ತಾರೆ ತಪ್ಪದೆ, ನಾನು ಹಾಕಿರ್ತೀನಿ, ಕಾವೇರಿ ಅವ್ವನೂ ಹಾಕಿರ್ತಾರೆ. ಇದು ಕನಕಾಂಬರ ಗಿಡ ಹಚ್ಚಿದ್ನಲ್ರಿ, ಆಬೋಲಿ ಹೂವಿನ ಗಿಡ ಅದು. ಮತ್ತು ಪುದೀನ ನೋಡ್ರಿ ಎಲ್ಲ ಇದಾಗಿತ್ತು, ಅವಾಗ ಕಟ್ಟಿ ಕಟ್ಸೋ ಮುಂದೆಲ್ಲ ತುಳಿದು ಎಲ್ಲ ಇದಾಗಿತ್ತು. ಮತ್ತು ಚಿಗ್ತೈತೆ ನೋಡ್ರಿ ಇಷ್ಟು ಪುದೀನ, ಮಸ್ತಾಗಿ ಹತ್ತೈತೆ ನೋಡ್ರಿ ಪುದೀನ. ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಳೆದೈತಿ. ಗುಲಾಬಿ ಹೂವಿನ ಗಿಡನೂ ಹತ್ತೈತಿ. ಅವಾಗ ಸಣ್ಣ ಸಣ್ಣ ಹೂ ಬಿಟ್ಟಿರ್ತೈತಿ ಗುಲಾಬಿ ಹೂವಿಂದ ನೋಡ್ರಿ. ಇಷ್ಟ ಪುಟಾಣಿ ತೋಟ ಐತಿ. ಇನ್ನೊಂದಿಷ್ಟು ಪಾಟ್ ತಂದು ಹಚ್ಬೇಕಂತ ಮಾಡೀನಿ. ನೋಡೋಣ ಅಂತ ಸ್ನೇಹಿತರೆ ಏನೆಲ್ಲ ಆಗ್ತೈತಿ ಅಂಥೇಳಿ ಇನ್ ಫ್ಯೂಚರ್. ನನಗೂ ಇಷ್ಟ ಈ ಥರ ಗಿಡ ಎಲ್ಲ ಬೆಳೆಸೋಕೆ ಇಷ್ಟ. ಆದರೆ ಏನು ಮಾಡೋದು ನೋಡ್ರಿ, ಮಣ್ಣೇ ಇಲ್ಲ ಅವಕ್ಕೆ. ಮಣ್ಣು ತರಬೇಕು. ಅವ್ವ ಹೇಳಿ ಬೈದು ಇಡಾಕತ್ತಾಳ, ಸ್ವಲ್ಪ ಮಣ್ಣು ತರಿಸಂತ ಹೇಳಿ. ಸೊ ತರಿಸ್ಬೇಕು ಸ್ನೇಹಿತರೆ. ಹಾಕಿದ್ವಿ ಅಂದರೆ ಇನ್ನೂ ಕೂಡ ಒಂದಿಷ್ಟು ಗಿಡಗಳನ್ನು ಹಚ್ಬೋದು ಇಲ್ಲಿ. ಸೊ ನಾನಂತೂ ಫುಲ್ ಖುಷಿಯಾದೆ ಇವತ್ತು ಹೂ ನೋಡಿ. 5 ಹೂ ಆಗ್ಯಾವ ಕಾವೇರಿ. ಹೂನು ಚಂದ ಐತಿದೆ ಅಲ್ಲ, ರೆಡ್. ನನ್ನ ಜೀರಿಗೆ ನೀರೇನಾತ ಇಟ್ಟಿನಿ. ನೋಡ್ರಿ ಸ್ನೇಹಿತರೆ ಹಿಂಗೈತೆ ನೋಡ್ರಿ. ಈಗ
ಫುಲ್ ಎಲ್ಲ ಇಬ್ಬನಿ ಬಿದ್ದಿತ್ತು, ಈಗ ಹೋಗೈತಿ. ಆದ್ರೆ ಥಂಡಿ ಮಾತ್ರ ಸಿಕ್ಕಾಪಟ್ಟೈತಿ, ಚಳಿ ನೋಡ್ತಾ ಇರ್ಬೋದು. ಖಾಲಿ ಕಾವೇರಿ ಅರಿವಿ ಒಣಾಕತ್ಲ. ನಿನ್ನೆ ನಳ ಬಂದಿದ್ವು, ನೀರು ಬಂದಿದ್ವು. ರಾತ್ರಿ ನೀರು ತುಂಬಿ ಅರ್ಬಿ ಹೋಗೋದು ಹಾಕಿದ್ಲು. ನಾನೊಂಚೂರು ಅಡುಗೆ ಮಾಡ್ಕೊಂಡಿದ್ದೆ. ಇಲ್ಲೇನಾಗ್ತದಂದ್ರೆ ಒಂದೊಂದು ಸಲ ಒಣಗಿಸ್ಬಿಟ್ವಿ ಅಂದ್ರೆ ರೀ ನಾಯಿ ಎಲ್ಲ ಜಗ್ಗಿ ಒಗಿತಾವ. ಅದಕ್ಕೆ ಹಾಕಂಗಿಲ್ಲ ನಾವು ರಾತ್ರಿ. ಒಂದೆರಡು ಸಲ ಹಂಗಾಗೈತೆ ನಮಗೆ. ರಾತ್ರಿ ಅರ್ಬಿ ಒಣಾಕಿದಾಗ ಎಲ್ಲ ನಾಯಿ ಜಗ್ಗಿ ಒಗೆದು ಎಲ್ಲ ರಾಡಿ ಮಾಡಿಬಿಟ್ಟಿದ್ದು, ಮತ್ತು ಬಟ್ಟೆ ಎಲ್ಲ. ಆವಾಗಿಂದ ಏನು ಮಾಡ್ತೀವಿ, ರಾತ್ರಿ ಒಟ್ಟು ಒಣಗಿ ಹಾಕಂಗಿಲ್ಲ. ಬಟ್ಟೆ ತೊಳೆದ್ರೂ ಈ ರೀತಿ ಈ ಸೈಡ್ ಹಾಕಿರ್ತಾಳೆ ನೋಡ್ರಿ. ಇಲ್ಲಿ ನೀರೂ ಬಸಿತಾವ, ಈ ಕಡೆ ಏನು ಅವಕ್ಕೆ ನಿಲ್ಕಂಗಿಲ್ಲಲ್ಲ, ಹಿಂಗಾಗಿ ಎಳ್ದಾಡಂಗಿಲ್ಲ. ಅದಕ್ಕೆ ಈಗ ಒಣಗಾಕತ್ತಾಳೆ. ಸ್ನೇಹಿತರೆ ನೋಡ್ರಿ, ಕಾವೇರಿ ಡಬ್ಬಿ ಕಟ್ಟೀನಿ. ಅನ್ನ ಬಿಸಿ ಐತಿ, ಸ್ವಲ್ಪ ಆರಿಟ್ಟೀನಿ. ಇದ್ರೊಳಗೆ ಸಾಂಬಾರು ಹಾಕೀನಿ. ಸೊ ಡಬ್ಬಿ ರೆಡಿ ಐತಿ. ಟಿಫನಿಗೆ ಹೇಳಿದೆ ನಿಮಗೆ ಏನು ಮಾಡಬೇಕಪ್ಪ ಅನ್ನೋದೊಂದು ತಲೆನೋವು ಅಂತ ಹೇಳಿದೆ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಸೊ ನಾನು ನೋಡ್ರಿ ಬೆಟಗೇರಿ ಚಟ್ನಿ ಮಾಡಿಟ್ಟೀನಿ. ಇದು ಗದಗ ಹತ್ರ ಒಂದು ಬೆಟಗೇರಿ ಅಂತ ಊರು ಬರ್ತೈತಿ. ಸೊ ಆ ಊರಿಂದ ಚಟ್ನಿ ರೀ ಇದು. ಭಾಳನ ಫೇಮಸ್ ಆ ಊರೊಳಗೆ ಚಟ್ನಿ. ಗದಗ ಬೆಟಗೇರಿ ಚಟ್ನಿ ಅಂತನ ಭಾಳ ಫೇಮಸ್ ಇದು. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಪೂರಿ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಬಟ್ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಪೂರಿನ. ಬೆಟಗೇರಿ ಒಳಗೆ ಪೂರಿ ಜೊತೆನ ಈ ಚಟ್ನಿನ ಸರ್ವ್ ಮಾಡ್ತಾರೆ. ಇದ್ರದ್ದು ಫುಲ್ ರೆಸಿಪಿ ನನ್ನ ರೆಸಿಪಿ ಚಾನಲ್ ಒಳಗೆ ಐತಿ. ಅದನ್ನು ನಾನು ಅದ್ರದ್ದು ಲಿಂಕ್ ಏನೈತಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಪೂರಿ ಜೊತೆ ಈ ಒಂದು ಚಟ್ನಿನ. ಸಖತ್ತಾಗಿರ್ತೈತಿ. ಸೊ ಚಟ್ನಿ ಮಾಡಿಟ್ಟೀನಿ, ನೋಡ್ತಾ ಇರ್ಬೋದು. ಚಟ್ನಿ ರೆಡಿ ಆಗೈತಿ. ಒಂಥರ ಖಾರ ಸಿಹಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಇದು. ಬಟ್ ಬಿಸಿ ಇರೋಂಗಿಲ್ಲ, ಇದು ತಣ್ಣಗಿರ್ತೈತಿ ಚಟ್ನಿ ಯಾವಾಗ್ಲೂ. ಯಾಕಂದ್ರೆ ಇದಕ್ಕೆ ಮೊಸರು ಹಾಕಿರ್ತೀವಿ. ಸೊ ಮೊಸರು ಯಾವಾಗಲೂ ಬಿಸಿ ಮಾಡೋಂಗಿಲ್ಲ ನಾವು. ಅದಕ್ಕೋಸ್ಕರ ಈ ಚಟ್ನಿ ರೆಸಿಪಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಸಿಗ್ತೈತಿ. ಯಾಕಪ್ಪ ಇದನ್ನ ಮಾಡಿದೆ ನಾನು ಅಂತಂದ್ರೆ, ಒಂದಿಷ್ಟು ಹಿಟ್ಟಿತ್ತು. ಮತ್ತು ಇನ್ನು ಹಿಟ್ಟು ಕಲಸಿ ದೋಸೆ, ಡೂಪ್ಲಿಕೇಟ್ ದೋಸೆ ಅಥವಾ ಗೋಧಿ ಹಿಟ್ಟಿನ ದೋಸೆ ಮಾಡೋಕ್ಕಿಂತ ಹೆಂಗೂ ಈ ಹಿಟ್ಟು ಐತಲ್ಲ, ಮತ್ತು ಇದನ್ನು ವೇಸ್ಟ್ ಮಾಡೋದು ಬೇಡ, ಎಷ್ಟು ದಿನ ಅಂತ ಇಡೋಕ್ಕಾಗತ್ತೆ. ಅದಕ್ಕೆ ಒಂಚೂರು ಬೆಟಗೇರಿ ಚಟ್ನಿ ಮಾಡಿಕೊಂಡು ಬಿಸಿ ಬಿಸಿ ಪೂರಿ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಚಟ್ನಿ ಮಾಡಿಟ್ಟೀನಿ. ಕಾವೇರಿ ಜಳಕಕ್ಕೆ ಹೋಗ್ಯಾಳ. ಇನ್ನೇನೈತಿ ಬಡ ಬಡ ಬಿಸಿ ಬಿಸಿ ಪೂರಿ ಮಾಡಿಬಿಡ್ತೇನೆ ನೋಡ್ರಿ. ಸೊ ಇವತ್ತಿಂದ ಟಿಫನ್ ಇದೆ ಅಂತ ಹೇಳ್ಬೋದು ನಮ್ದು. ನೀವು ಕೂಡ ಟ್ರೈ ಮಾಡಿರಿ ಸ್ನೇಹಿತರೆ. ಚಟ್ನಿ ಉಪ್ಪು ಖಾರ ಚಲೋ ಆಗೈತಿ.
ಸ್ನೇಹಿತರೆ, ನಿನ್ನೆ ಸ್ವಲ್ಪ ಕಾಕರ ಹತ್ರ ನಾನು ಗ್ರೋಸರಿ ತರಿಸಿದ್ದೆ, ಖಾಲಿಯಾಗಿದ್ದು ನನಗೆ ಬೇಕಾಗಿದ್ದು. ಸೊ ಏನು ಮೇನ್ ಇಂಪಾರ್ಟೆಂಟ್ ಐತಿ ಅದಷ್ಟು ತರಿಸ್ಕೊಂಡೆ ನೋಡಿರಿ. ಪುಟಾಣಿ, ಶೇಂಗಾ, ಇದು ಮೈದಾ ಹಿಟ್ಟು ರೀ ಇದು. ಸೊ ಮೈದಾ ಹಿಟ್ಟು ಖಾಲಿಯಾಗಿತ್ತು, ಹೀಗಾಗಿ. ಮತ್ತು ಇದು ಅಗಸಿ ಬೀಜ. ಸೊ ಅಗಸಿ ಬೀಜದ ಚಟ್ನಿ, ಅದು ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದರದ್ದು ಆರ್ಡ್ರ್ ಇತ್ತು, ಹೀಗಾಗಿ ಅಗಸಿನ ತರಿಸಿ ನೋಡಿರಿ. 1 kg ಐತಿದೆ ಸ್ನೇಹಿತರೆ. ನೋಡಿರಿ, ಶೇಂಗಾ ಸ್ವಲ್ಪ ಒಣಗಿಸ್ತೀನಿ ರೀ. ಇವನ್ನ ಒಣಗಿಸಿಟ್ರೆ ಬೇಗ ಕೆಡಂಗಿಲ್ಲ, ಹಂಗಂಥೇಳಿ ಯಾರೆಲ್ಲ ಜಾಸ್ತಿ ಕ್ವಾಂಟಿಟಿ ಒಳಗೆ ಶೇಂಗಾ ತೊಗೊಂಡು ಬಂದಿರ್ತೀರಿ, ಒಂಚೂರು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ತೆಗೆದಿಟ್ಕೊಳ್ರಿ. ಬೇಗ ಕೆಡಂಗಿಲ್ಲ ನೋಡಿರಿ, ಶೇಂಗಾ ಚಲೋ ಇರ್ತಾವೆ. ಅದಕ್ಕೆ ನಾನು ಈಗ ಇವನ್ನ ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಇಟ್ಬಿಡ್ತೀನಿ. ನೆನಪಾದಾಗ ಇಟ್ಬಿಡೋದು ಚಲೋ. ಈಗಂತೂ ಸಾಕಷ್ಟು ಬಿಸಿಲು ಇರ್ತೈತಿ, ಅದಕ್ಕೋಸ್ಕರ ನೋಡಿರಿ ಬಿಸಿಲಿಗೆ ಇಟ್ಬಿಡ್ತೀನಿ. ಈಗ ಇಲ್ಲಿ ಇಡ್ತೀನಿ, ಇನ್ನೂ ಸಾಕಷ್ಟು ಬಿಸಿಲು ಬರ್ತೈತಿ ಇಲ್ಲೇ ನೋಡಿರಿ. ಕಾವೇರಿ ಹೋದ್ಲು ಟಿಫನ್ ಮಾಡಿ. ಕಾವೇರಿ ಹೋದ್ಲು, ನಾನು ಟಿಫನ್ ಮಾಡಿದೆ, ಆಕಿ ಜೊತೆನ ಮಾಡಿದೆ. ಇನ್ನೇನಿದ್ರು ಒಂಚೂರು ಚಹಾ ಕುಡಿತೀನಿ. ಚಹಾ ಹಾಕಿಟ್ಟೀನಿ, ಚಹಾ ಕುಡ್ದಿಲ್ಲ ಬೆಳಗ್ಗೆಯಿಂದ. ಸ್ವಲ್ಪ ಚಹಾ ಕುಡ್ದು ಬರ್ರಿ ಸ್ನೇಹಿತರೆ, ಚಹಾ ಕುಡಿಯೋಣಂತ. ಟಿಫನಿಗೂ ಬರ್ರಿ, ಚಹಾ ಕುಡಿಯೋಕ್ಕೂ ಬರ್ರಿ ನಮ್ಮ ಮನೆಗೆ. ಸೊ ನೋಡಿರಿ, ಚಹಾ ಕುಡಿತೀನಿ ಸ್ನೇಹಿತರೆ. ಅದಷ್ಟೇ ಬೆಳಗ್ಗೆದು ಕ್ಲಿಪ್ಪಿಂಗ್ಸ್ ನೋಡಿರಿ. ಒಮ್ಮೆ ಮತ್ತು ಸಾಯಂಕಾಲ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸಾಯಂಕಾಲ ಏನಪ್ಪ ಅಂತಂದ್ರೆ ನವೆಂಬರ್ 20ನೇ ತಾರೀಕು ಅಲ್ವಾ. ಸೊ ಅಂಗಾರಿಕಾ ಸಂಕಷ್ಟದ ನೆಕ್ಸ್ಟ್ ಡೇನ ನೋಡಿರಿ, ವೆನಸ್ಡೇ ದಿವಸ ನಮ್ಮ ತಂಗಿ ಬರ್ತ್ಡೇ ಇತ್ತು. ಸೊ ಸಿಂಪಲ್ಲಾಗಿ ಕೇಕ್ ಕಟಿಂಗ್ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ನಾವಿಲ್ಲೇ ತಂಗಿ ಮನೆಗೆ ಬಂದೀವಿ. ಮಕ್ಕಳೆಲ್ಲ ಕಾಲ್ ಮಾಡಿದರು, ಬಾ ಮಮ್ಮಿಗೆ ಕೇಕ್ ತರಿಸೀವಿ, ಕಟ್ ಮಾಡ್ಸೋಣ, ನೀವು ಬರ್ರಿ ಇಲ್ಲೇ ಅಂತ. ಸೊ ಫಸ್ಟ್ ಅಲ್ಲೇ ನಮ್ಮ ಮನೆಗೆ ಬರ್ತೀನಿ ಅಂತಂದರು. ನಂತರದಲ್ಲಿ ಬೇಡ ಮಮ್ಮಿ ನೀನು ಇಲ್ಲೇ ಬಂದುಬಿಡು ಅಂತಂದ್ರೆ, ಮತ್ತು ಆಮೇಲೆ ಕಾವೇರಿ ಬಂದಾದ ನಂತರ ಫ್ರೆಶ್ ಅಪ್ ಆಗಿ ಬಂದೆವು ನೋಡ್ರಿ. ಹ್ಯಾಪಿ ಬರ್ತ್ಡೇ ಮಮ್ಮಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ಬರ್ಡೇ ಗರ್ಲ್ ರೆಡಿ ಆಗ್ಯಾರ. ಸರಿ ಈಕೆ ನೋಡ್ರಿ ಕೇಕ್ ಕಟ್ ಮಾಡೋದು ಬಿಟ್ಟು ಹೋಮ್ವರ್ಕ್ ಮಾಡತ್ತಾಳ. ಹಾಂ ಸ್ನೇಹಿತರೆ ನೋಡ್ರಿ, ಉಷಾ ಪೂಜಾನೋ ಬಂದ್ರು. ಅವ್ವ ಸಾಯಂಕಾಲ ಟೈಮಲ್ಲ, ಸೊ ಅವ್ವ ಮನೆಯೊಳಗಿದ್ಲ, ಅವ್ರನ್ನ ಕಳಿಸ್ಕೊಟ್ಲೆ, ನೀವು ಹೋಗಿ ಬರೋವ್ರಿ ಹುಡುಗರು ಕರ್ಕೊಂಡು ಅಂತೇಳಿ. ಸೊ ಅವರು ಕೂಡ ಬಂದ್ರೆ. ನಮ್ಮ ತರುಣ್ ಇಲ್ಲೇ ಅಡಿಕೆ ಡಬ್ಬಿಗೆ ಜಗಳ, ನನಗೆ ಕೊಡ್ರಿ, ಅದರೊಳಗಿಂದ ಅಡಿಕೆ ತೆಗೆದು ಕೊಡ್ರಿ ಅಂಥೇಳಿ ಎಷ್ಟು ಹಠ ಮಾಡಕತ್ತಿದ್ದ ನೋಡ್ರಿ. ಹಾಗೇ ಎಲ್ಲ ಈಗ ಏನೈತಲ್ಲ ಕೇಕ್ ಕಟಿಂಗಿಗೆ ರೆಡಿ ಮಾಡಕತ್ತಿದ್ರು. ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಕತ್ತಿದ್ವಿ ನಾವು. ಕೆಟ್ಟ ಉಡಾಳದ ನಮ್ಮ ತರುಣ್ ಅಂತೂ, ನೋಡ್ತಾ ಇರ್ಬೋದು ನೀವು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಇಲ್ಲಿ ಬಂದ್ರೆ ನೋಡಿ ಕೌಗವ. ಮೇ ದ ಗಾಡ್ ಬ್ಲೆಸ್ ಯು. ಹೊಡಿತೇನೆ ನಿಂದ್ರಿ, ಹೊಡೆದ್ ಬಿಡ. ಏನದ ಫೋಟೋ ಹೊಡಿತೇನೆ ತಡಿ. ತಂಪೋಯ್ತದ ಕೈಗೆಲ್ಲ ಹತ್ತತ್ತ. ನಾನು ಫ್ಲವರ್ ಕಾಕ ತಿನ್ಸ ನೋಡ್ರಿ. ಹಿಂಗ್ ತಗೋಬೇಕ ಇಲ್ಲಿ ನೋಡ. ಏನ್ ಬಟ್ಟೆಗರ್ಲಿ ತಿಳ್ತದ
ವಾಪಸ್ ತಿನ್ಸುತ್ತ ಈ ಬಾರ ನೋಡಂದ್ರೆ ನೀನ್ ಬಿಟ್ಟು ತಿನ್ನಾತ ಅದು ಅಯ್ಯೋ ನಿಮ್ಮ ಅವಾಗ ಖಬರ ಇಲ್ಲ ಪೂಜಾ ತಿನ್ನಾಗಿ ಬಿಡ ಸುಳ್ಳೆ ತಿನ್ನಿಸ್ತೀನಿ ಬಾ ಬಾ ನೀನ್ ನೋಡ್ಕೊತೇನೆ ಆಮೇಲೆ ಹಂಗೆ ಬಿಡ ಹಂಗೆ ಬಿಡ ಹಂಗೆ ಬಿಡ ತಡಿಯಕ್ಕ ತಡಿ ವಯಸ್ಸು ಮುಗಿದ ನಿಂದ ಐತ್ ನೋಡಿ ತಿನ್ನೋದು ಅದನ್ನ ಹಬ್ಬ ಹೋಗಿ ಕೊಟ್ಟಿದ್ದೆ ಅಂದ್ರೆ ಏನು ಬಾ ಬಾ ಮಗನ ಸರಿ 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 ಹೆಂಗದ ಹಂಗ ಸಾರಿ ಚಮಚ ತಗೊಂಡು ಅಲ್ಲೇ ಬ್ಯಾಗ್ ಮುಖ ಹೆಂಗ್ ಮಾಡ್ತಾನ ನೋಡ ಅದ ಅಲ್ಲಿ ಹೋಗಿ ನೀನು ಅಕ್ಕನ ಕಡೆ ವಿಡಿಯೋ ಮಾಡತ್ತೀನಿ ಏನ್ ಮಾಡತ್ತಿ ಅರಿಬಿತ್ ನೋಡ ಗೊತ್ತಿಲ್ಲ ಒಟ್ಟು ಹಿಡ್ಕೊಂಡು ನಿಂದ್ರಿ ಈ ಕಡೆ ಸುಧಾ ಮುಂದೆ ತನು ಸರಿ ಮಾ ಇಲ್ಲಿ ಬಾ ಈ ಕಡೆ ಹಾ ನೋಡ್ರಿ ನೋಡ್ರಿ ಸೊ 3 ಜನ ಮಕ್ಕಳು ಸೇರಿ ಈ ಒಂದು ಫ್ರೇಮ್ ಮಾಡಿಸಿದ್ದಾರೆ ನೋಡ್ರಿ. ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಆಗಿತ್ತಂತ ಹೇಳ್ಬೋದು. ಡೇಟ್ಸು ಇಯರು ಎಲ್ಲನೂ ಮೆನ್ಷನ್ ಐತಿ ಇದ್ರೊಳಗೆ. ಅದನ್ನು ಕೂಡ ಶೋ ಮಾಡಿದೆ ನಾನು ಏನೈತಪ್ಪ ಅಂಥೇಳಿ. ಸೊ 3 ಜನ ಸೇರಿ ಅದನ್ನು ಆಕೆಗೆ ಗಿಫ್ಟ್ ಮಾಡಿದರು. ಇಲ್ಲಿ ನಮ್ಮ ತನು ಪುಟನಿ ಬರೀ ಕ್ರೀಮ್ ಸಲುವಾಗಿ ಜಗಳ ಮಾಡ್ತಾಳು. ಕೇಕ್ ಒಟ್ಟನು ತಿನ್ನಂಗಿಲ್ಲ ರೀ, ಬಟ್ ಕ್ರೀಮ್ ಮಾತ್ರ ಬೇಕಾಕಿಗೆ. ಬೇಡಮ್ಮ ಭಾಳ ತಿನ್ನಬಾರ್ದು, ಗಂಟ್ಲ ಹಿಡಿತೈತಿ ಕ್ರೀಮ್ ಅಂದ್ರೂ ಕೇಳಂಗಿಲ್ಲ. ಒಟ್ಟು ಕ್ರೀಮ್ ಅಂದ್ರೆ ಆಕಿಗೆ ಭಾಳ ಇಷ್ಟ. ಸೊ ಅದಕ್ಕೆ ಹಠ ಮಾಡ್ತಾ ಇದ್ಲು. ಈಗ ಎಲ್ಲರೂ ಕೂಡ ಕೇಕ್ ತಿನ್ನಿಸಿ ಆಯಿತು. ನಾವು ಕೂಡ ಕೇಕ್ ತಿಂದ್ವಿ. ಮತ್ತು ಅಂದರೆ ಆಕಿ ಜೊತೆಗೆ ಈಗೇನೈತಿ ಸ್ಮಾಲ್ ಸ್ನ್ಯಾಕ್ಸ್ ಪಾರ್ಟಿ ಅಂತಲೇ ಹೇಳ್ಬೋದು ಬರ್ತ್ಡೇದು. ಮತ್ತು ನಾನೇನು ಗಿಫ್ಟ್ ಅಂತ ಏನು ಒಯ್ದಿರಲಿಲ್ಲಪ್ಪ. ಮನೆಯೊಳಗೆ ಸ್ವೀಟ್ಸ್ ಇತ್ತು. ನಮ್ಮ ತಂಗಿಗೆ ಸ್ವೀಟ್ಸ್ ಅಂದ್ರೆ ಭಾಳ ಇಷ್ಟ. ಅದ್ರಾಗ ನಾ ಮಾಡಿದ್ದಂದ್ರೆ ಇನ್ನೂ ಕೇಳಿಸ್ಕೊಂಡು ತಿಂದಿರ್ತಾಳಾಕಿ. ಹೀಗಾಗಿ ಅದೇ ಗಿಫ್ಟ್ ಒಳ್ಳೇದಂಥೇಳಿ ಅದನ್ನು ತೊಗೊಂಡು ಹೋಗಿದ್ದೆ. ಏನೆಲ್ಲ ಫ್ರೆಶ್ ಆಗಿ ಮಾಡಿದ್ದಿತ್ತು ಅದನ್ನು ತೊಗೊಂಡು ಹೋಗಿದ್ದೆ. ನಾನು ಕೂಡ ತೋರಿಸ್ತೀನಿ ಏನು ಫ್ರೆಶ್ ಆಗಿತ್ತು ಸ್ವೀಟ್ಸ್ ಅಂತ ಹೇಳಿಬಿಟ್ಟು. ಇಲ್ಲೇ ನಮ್ಮ ಚಿನ್ನು ಅತ್ತೆ ಅನ್ನೋ ಅಂತ ಅನ್ನಿಸ್ತಾ ಇದ್ಲು. ತರುಣ್ ಕಡೆ ಅಂತ ಗಿಡ್ಡು ಹೇಳ್ತಾ ಇದ್ದ ಅತ್ತೆ ಅಂಥೇಳಿ. ಸೊ ಇಷ್ಟ ಟೈಮ್ ಆದ್ರೂ ಇವು ಸಣ್ಣ ಪುಟ್ಟ ಖುಷಿ ಭಾಳ ಖುಷಿ ಕೊಡ್ತಾವೆ ಅಂತ ಹೇಳ್ಬೋದು, ಸಂತೋಷ ಕೊಡ್ತಾವೆ ಅಂತ ಹೇಳ್ಬೋದು ನಿಜವಾಗ್ಲೂ. ಆಕೆ ಡ್ಯೂಟಿಯಿಂದ ಬಂದಿದ್ಲು ತಂಗಿನೂ ಕೂಡ. ಸೊ ನಾವು ಕೂಡ ಬಂದ್ವಿ. ಅಷ್ಟು ಸ್ಮಾಲ್ ಸೆಲೆಬ್ರೇಷನ್ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಕೂಡ ಮಾಡಿದ್ವಿ ಅಂಥೇಳಿ. ಈಗ ನೋಡ್ರಿ ಕೇಕ್ ಎಲ್ಲ ಇಡಾಕತ್ತಾರ. ಇದ್ರ ಜೊತೆಗೆ ಚಿಪ್ಸ್ ಇತ್ತು. ಸೊ ಚಿಪ್ಸನ್ನು ಇಡ್ತಾರೆ. ಕೇಕು ಮತ್ತು ಚಿಪ್ಸ್ ಸ್ಮಾಲ್ ಬರ್ತ್ಡೇ ಪಾರ್ಟಿ ಅಂತ ಹೇಳ್ಬೋದು. ಮತ್ತು ನಾ ಏನು ಸ್ವೀಟ್ಸ್ ತೊಗೊಂಡು ಬಂದಿದ್ದೆ ಈಗ ತೋರಿಸ್ತಾ ಇದ್ದೀನಿ ನೋಡಿರಿ. ಫ್ರೆಶ್ ಆದ ಅಂಟಿನ ಉಂಡೆ ಮಾಡಿದ್ದೆ, ಹಾಗೆ ಬಾದಾಮ್ ಪುರಿ ಮಾಡಿದ್ದೆ, ಬೇಸನ್ ಉಂಡೆ ಮಾಡಿದ್ದೆ. ಇದು ಆರ್ಡರ್ಸ್ ಇತ್ತು ಫ್ರೆಶ್ ಆಗಿ. ಒಂದು 4-5 ದಿವಸದ ಹಿಂದೆನೇ ನಾನು ಕಳಿಸ್ಕೊಟ್ಟಿದ್ದೆ. ಸೊ ಅದೇ ಸ್ವೀಟ್ಸ್ ಇತ್ತು, ಅದನ್ನ ತೊಗೊಂಡು ಬಂದಿದ್ದೆ. ಹೇಳಿದ ಹಾಗೆ ಆಕೆಗೆ ಸ್ವೀಟ್ ಅಂದ್ರೆ ಭಾಳ ಇಷ್ಟ. ನಮ್ಮ ಮನೆಯೊಳಗೆ ಸ್ವೀಟ್ ಅಂದ್ರೆ ಆಕೆಗೆ ತುಂಬಾ ಇಷ್ಟ ನೋಡಿರಿ. ಎಲ್ಲರಿಗೆ ಕೂಡ ಅದನ್ನು ಕೊಟ್ವಿ. ಯಾರ್ಯಾರಿಗೆ ಏನು ಇಷ್ಟ ಅದನ್ನೆಲ್ಲ
ಸೊ ಈ ಒಂದು ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನಗೆ ನೀವು ತಿಳಿಸ್ಬೇಕು. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡಿರಿ, ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ. ಯಾಕಂದ್ರೆ ಒಟ್ಟು ವ್ಯೂಸ್ ಭಾಳ ಅಂದ್ರೆ ಭಾಳ ಡೌನ್ ಆಗ್ಯಾವು. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರ ಜೊತೆ ಶೇರ್ ಮಾಡಿಕೊಡ್ರಿ, ನನಗೂ ವ್ಯೂಸ್ ಜಾಸ್ತಿ ಬರಲಿ. ಮತ್ತು ಚಾನಲ್ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಏನೈತಿ ಗಂಟೆ ಚಿತ್ರ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ನಾ ಹಾಕುವಂಥ ನನ್ನ ಫ್ಯಾಮ್ಲಿ ಬ್ಲಾಗ್ಸ್ ಆಗಿರ್ಬೋದು, ಎಂಟರ್ಟೈನಿಂಗ್ ಆಗಿರ್ಬೋದು, ರೆಸಿಪೀಸ್ ಆಗಿರ್ಬೋದು, ಆ ಥರದ ಎಲ್ಲ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಾ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರ್ತೈತೆ ನೋಡಿರಿ. ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾ ಮತ್ತು ಇನ್ನೊಂದು ಲಾಗೊಂದಿಗೆ ಭೇಟಿ ಆಗ್ತೀನಿ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.